ಗಾರ್ಡನ್ ಸಿಟಿ ಬೆಂಗಳೂರಿಗೆ ಈಗ ಹೊಸ ಸಂಕಷ್ಟವೊಂದು ಶುರುವಾಗಿದೆ. ಆ ಹೊಸ ಸಂಕಷ್ಟವೇ ಗಾರ್ಬೇಜ್ ಕಂಟಕ. ಈ ಮಿಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿಯನ್ನು ಸ್ಥಗಿತಗೊಳಿಸಿರೋದ್ರಿಂದ ದೊಡ್ಡ ಮಟ್ಟದ ಸಮಸ್ಯೆ ಸೃಷ್ಟಿಯಾಗಿದೆ. ನಿಂತಲ್ಲಿಯೇ ನಿಂತಿದ್ದಾವೆ ಕಸ ವಿಲೇವಾರಿ ಮಾಡುವಂತಹ ಲಾರಿಗಳು. ಅವೈಜ್ಞಾನಿಕ ಕಸದ ವಿಲೇವಾರಿ ವಿರುದ್ಧ ಈಗ ಜನ ಸಿಡಿದೇಳ್ತಾ ಇದ್ದಾರೆ. ಕಸದ ಲಾರಿಗಳನ್ನು ತಡೆದು ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಮೂಲಕ ಗಾರ್ಡನ್ ಸಿಟಿ ಬೆಂಗಳೂರಿಗೆ ಗಾರ್ಬೇಜ್ ಕಂಟಕ ಶುರುವಾಗಿದೆ. ನೀವು ಕೂಡ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಸಾಲುಗಟ್ಟಿ ನಿಂತಿದ್ದಾವೆ ಲಾರಿಗಳು, ನಿಂತಲ್ಲಿಯೇ ನಿಂತಿರುವಂಥದ್ದು. ಮುಂದೆ ಹೋಗೋದಕ್ಕೆ ಬಿಡ್ತಾನೆ ಇಲ್ಲ ಸ್ಥಳೀಯರು. ಯಾವುದೇ ಕಾರಣಕ್ಕೂ ಕಸವನ್ನು ಇಲ್ಲಿ ಡಂಪ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಸಮಸ್ಯೆಯೊಂದು ಈಗ ಬೆಂಗಳೂರಿನಲ್ಲಿ ತಲೆದೂರಿದೆ. ಕಿಲೋಮೀಟರ್ ಗಟ್ಟಲೆ ಕಸದ ಲಾರಿಗಳು ಹೇಗೆ ನಿಂತಿದ್ದಾವೆ ಅನ್ನುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಕಣ್ಣೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ. ಇಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಲಾರಿಗಳು ನಿಂತಿರುವಂಥದ್ದು. ಈಗ ಕಸ ವಿಲೇವಾರಿ ಮಾಡೋದೇನೆ BBMPಗೆ ಒಂದು ರೀತಿ ಹೊಸ ಟೆನ್ಷನ್ ಆಗಿಬಿಟ್ಟಿದೆ. ನಮ್ಮ ರಾಜಕಾರಣಿಗಳು ಬಾಯ್ಬಿಟ್ರೆ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತಿದ್ದಾರೆ. ಈಗ ನೋಡಿದರೆ ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ನಿನ್ನೆ ಅಷ್ಟೇ ಕಾವೇರಿ ನೀರನ್ನು ತರಲಿಕ್ಕೆ ಹೋಗಿ ಮಹಿಳೆಯೊಬ್ಬರು ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ರು. ಈಗ ನೋಡಿದರೆ ಕಸದ ಲಾರಿಗಳು ಕಿಲೋಮೀಟರ್ ಗಟ್ಟಲೆ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಈ ಕಸದ ಲಾರಿಗಳನ್ನು ಸ್ಥಗಿತಗೊಳಿಸಿರೋದ್ರಿಂದ ಎಲ್ಲಿ ಬೇಕಲ್ಲಿ ಕಸದ ರಾಶಿ ಯಾವ ರೀತಿ ನಿರ್ಮಾಣವಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಜನ. ಇದೇನಾ ಬ್ರ್ಯಾಂಡ್ ಬೆಂಗಳೂರು, ಇದೇನಾ ಗ್ರೇಟರ್ ಬೆಂಗಳೂರು ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಜನ. ಬಾಯಿ ಬಿಟ್ಟರೆ ನಮ್ಮ ರಾಜಕಾರಣಿಗಳು ಟನಲ್ ರೋಡ್ ಬಗ್ಗೆ, ಮಣ್ಣು ಮಸಿ ಬಗ್ಗೆ ಮಾತನಾಡ್ತಾರೆ. ಬೇಸಿಕ್ ಸಮಸ್ಯೆಯನ್ನು ಸರಿ ಮಾಡಿಕೊಡಿ ಅಂಥೇಳಿ ಜನ ಕೈ ಮುಗಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಕಣ್ಣೂರು, ಮತ್ತೊಂದು ಕಡೆ ಮಿಟಗಾನಹಳ್ಳಿಯಲ್ಲಿ ಯಾವ ರೀತಿ ಕಸದ ಲಾರಿಗಳು ನಿಂತಿದ್ದಾವೆ ಅನ್ನುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಸ ವಿಲೇವಾರಿ ಸ್ಥಗಿತವಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಲಿಕಾನ್ ಸಿಟಿಯಲ್ಲಿ ಕಸದ ರಾಶಿ ತುಂಬಿ ತುಳುಕ್ತಾ ಇರುವಂಥದ್ದು. ಕಸದ ವಾಹನಗಳಲ್ಲಿಯೇ ಕಸವನ್ನು ಬಿಟ್ಟಿದ್ದಾರೆ ಸಿಬ್ಬಂದಿಗಳು. ಸಿಟಿ ಮಾರ್ಕೆಟ್ ರಸ್ತೆಯಲ್ಲಿ ಕಸ ತುಂಬಿದಂತಹ ವಾಹನಗಳ ಕ್ಯೂವೇ ನಿಂತಿದೆ. ಮಿಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿ ಸ್ಥಗಿತವಾಗಿರುವಂತಹ ಪರಿಣಾಮ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ ಸದ್ಯಕ್ಕೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂಥೇಳಿ. ಈ ಕಸ ತುಂಬಿಕೊಂಡು ಹೋಗಬೇಕಾದಂತಹ ವಾಹನಗಳು ನಿಂತಲ್ಲಿಯೇ ನಿಂತಿರುವಂಥದ್ದು. ಮಿಟಗಾನಹಳ್ಳಿಯಲ್ಲಿ ಪ್ರತಿಭಟನೆ ಎಫೆಕ್ಟ್ ಸಿಲಿಕಾನ್ ಸಿಟಿ ಸಂಪೂರ್ಣವಾಗಿ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಡ್ತಿದ್ಯಾ ಅನ್ನೋ ಥರದ ಪ್ರಶ್ನೆ ಮೂಡುತ್ತಾ ಆ ಮಟ್ಟಕ್ಕೆ ಕಸ ನಗರದಲ್ಲಿ ಎಲ್ಲೆಂದರಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಕಸ ತುಂಬಿದಂಥ ವಾಹನಗಳು ಕೂಡ ಸಾಲಾಗಿ ರಸ್ತೆಗಳಲ್ಲಿ ನಿಲ್ಲಿಸಿರುವಂಥದ್ದು. ಈಗ ನಾನು ಇರುವಂಥದ್ದು ಸಿಟಿ ಮಾರ್ಕೆಟ್ ರಸ್ತೆ, ಅಂದರೆ ಟೌನ್ ಹಾಲ್ ಕಡೆಯಿಂದ ಸಿಟಿ ಮಾರ್ಕೆಟ್ ಕಡೆಗೆ ಬರುವಂಥ ರಸ್ತೆ. ಇಲ್ಲಿ ಯಾವಾಗಲೂ ಕೂಡ ಅಂದರೆ ಈ ಸಣ್ಣ ಈ ಕಸದ ಗಾಡಿಗಳು, ವಾಹನಗಳಿದ್ದಾವೆ. ಇವುಗಳಿಂದ ಕಸವನ್ನು ಬೇರೆ ಬೇರೆ ಗಲ್ಲಿ ರಸ್ತೆಗಳಿಂದ ತಂದು ನಂತರ ಇಲ್ಲಿಂದ ಶಿಫ್ಟ್ ಮಾಡುವಂಥ, ಅಂದರೆ ವಿಲೇವಾರಿ ಮಾಡುವಂಥ ಕೆಲಸ ಆಗ್ತಾ ಇತ್ತು ಲಾರಿಗಳ ಮೂಲಕ. ಆದರೆ ಯಾವುದೂ ಲಾರಿಗಳು ಕೂಡ ಬರದಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕಸವನ್ನು ಹೀಗೆ ವಾಹನಗಳಲ್ಲೇ ಹಾಕಿರುವಂಥದ್ದು. ವಾಹನಗಳಲ್ಲಿ ನಿಲ್ಲಿಸಿ ಹೋಗಿದ್ದಾರೆ. ಯಾರು ಕೂಡ ಈಗ ಚಾಲಕರು ಕೂಡ ಇಲ್ಲ, ಅಂದರೆ ವಿಲೇವಾರಿ ಮಾಡೋದಕ್ಕೆ ಸಾಧ್ಯನೇ ಆಗದಂಥ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಇಲ್ಲಿ ವಾಹನಗಳಲ್ಲೇ ಕಸವನ್ನು ಬಿಟ್ಟು ಹೋಗಿರುವಂಥದ್ದು. ಅಂದರೆ ಲಾರಿ, ಅಂದರೆ ಏನು ಕಸದ ಲಾರಿ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಈ ಕಸವನ್ನು ಶಿಫ್ಟ್ ಮಾಡಿ ಅದನ್ನು ವಿಲೇವಾರಿ ಮಾಡುವಂಥ ಕೆಲಸ ಆಗ್ತಾಯಿತ್ತು. ಆದರೆ ಮಿಟಗಾನಹಳ್ಳಿಯ ಪ್ರತಿಭಟನೆಯ ಎಫೆಕ್ಟ್ ಸಂಪೂರ್ಣವಾಗಿ ವಾಹನಗಳೇನಿದ್ದಾವೆ, ಕಸದ ವಾಹನಗಳು ಸಾಲಾಗಿ ನಿಂತಿದ್ದಾವೆ. ಎಲ್ಲೂ ಕೂಡ ವಾಹನ ಚಾಲಕರು ಕೂಡ ಕಾಣೋದಿಲ್ಲ. ಅಷ್ಟರ ಮಟ್ಟಿಗೆ ಅಂದರೆ ಕಸ ವಿಲೇವಾರಿ ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇರುವಂಥದ್ದು. ಅದರಿಂದಾಗಿ ಬೆಂಗಳೂರಿನ ಎಲ್ಲ ಕಡೆಗಳಲ್ಲೂ ಕೂಡ, ಅದು ಈ ಸಿಟಿ ಮಾರ್ಕೆಟ್ ಏನಿದೆ, ಸಿಟಿ ಮಾರ್ಕೆಟಲ್ಲಿ ಯಾವಾಗಲೂ ಕೂಡ ಕಸ ಹೆಚ್ಚಾಗಿರುತ್ತೆ, ಹೆಚ್ಚಾಗಿ ಶೇಖರಣೆ ಆಗುತ್ತೆ. ಇಲ್ಲಿ ಕಸ ನಿಂತರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗ್ತವೆ. ಈಗ ಸಾಲಾಗಿ ಈ ಸಿಟಿ ಮಾರ್ಕೆಟ್ ರಸ್ತೆಯಲ್ಲಿ ನಿಂತಿರುವಂಥದ್ದು ಓಡಾಡುವಂಥ ಜನರಿಗೂ ಕೂಡ ಒಂದು ರೀತಿ ಆಭಾಸ ಆಗ್ತಾ ಇರುವಂಥದ್ದು. ಯಾವಾಗ ಪ್ರತಿಭಟನೆ ನಿಲ್ಲುತ್ತೋ ಅನ್ನೋ ಥರದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.